ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ವೈ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ 3 ಹಣ್ಣುಗಳ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ. ಏನಕ್ಕೆ ಈ 3 ಹಣ್ಣುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದರೆ, ಈ ಹಣ್ಣುಗಳು ಎಲ್ಲ ಸಮಯದಲ್ಲೂ ಸಿಗ್ತದೆ. ಯಾರು ಬೇಕಾದರೂ, ಎಷ್ಟು ಬೇಕಾದರೂ, ಯಾವ ವಯಸ್ಸಿನವ್ರು ಬೇಕಾದರೂ, ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಯಾರು ಬೇಕಾದ್ರೂ ಇದನ್ನು ಸೇವನೆ ಮಾಡ್ಬೋದು. ಮಧುಮೇಹಿಗಳು, ಡಯಾಬಿಟಿಸ್ ಇದ್ದಂಥವ್ರು ಇದನ್ನು ಸ್ವಲ್ಪ ಮಿತವಾಗಿ ಉಪಯೋಗಿಸೋದು ಒಳ್ಳೆಯದು. ಇದೇನು ಸೀಸನಲ್ ಫ್ರೂಟ್ ಅಲ್ಲ, ಇಂಥ ಸೀಸನಲ್ಲಿ ಮಾತ್ರ ಸಿಗ್ತದೆ, ಬೇರೆ ಸೀಸನಲ್ಲಿ ಸಿಗೋದಿಲ್ಲ ಅನ್ನೋದಕ್ಕೆ. ಇದು ವರ್ಷ ಪೂರ್ತಿ ಸಿಗ್ತಕ್ಕಂಥ ಹಣ್ಣು. ಆ ಹಣ್ಣುಗಳು ಯಾವ್ಯಾವುದು ಅಂತಂದರೆ ಬಾಳೆಹಣ್ಣು, ಪಪ್ಪಾಯ, ಸೀಬೆಹಣ್ಣು. ಈ 3 ಹಣ್ಣುಗಳನ್ನು ನೀವು ಸೇವನೆ ಮಾಡಿದ್ರೆ ನೀವು ಆರೋಗ್ಯದಿಂದ ಇರ್ತೀರ. ಈ ಹಣ್ಣುಗಳಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿದೆ. ಪ್ರಮುಖವಾಗಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನು, ವೈಟಮಿನ್ಸ್ಗಳು, ನಾರಿನಂಶ ಇದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಜೀರ್ಣಕ್ರಿಯೆಯನ್ನು ಸರಾಗವಾಗಿ ಮಾಡ್ತದೆ, ಹಾಗೂ ನಮ್ಮ ಆರೋಗ್ಯವನ್ನು ಸರ್ವತೋಮುಖವಾಗಿ ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಕ್ಯಾಲ್ಶಿಯಮ್ಮು, ಪೊಟ್ಯಾಷಿಯಮ್ಮು, ಈ ರೀತಿ ಹಲವಾರು ಪೋಷಕಾಂಶಗಳಿದೆ. ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ, ರಕ್ತದ ಒತ್ತಡವನ್ನು ಸಮಸ್ಥಿತಿಯಲ್ಲಿಡ್ತದೆ, ಹಾಗೂ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ, ಮೂಳೆಗಳಿಗೆ ಒಂದು ಶಕ್ತಿಯನ್ನು ಕೊಡ್ತದೆ. ಹಾಗಾಗಿ ಈ ಹಣ್ಣುಗಳನ್ನು ನೀವು ಸೇವನೆ ಮಾಡೋದ್ರಿಂದ ನೀವು ಆರೋಗ್ಯದಿಂದ ಇರ್ತೀರ. ಯಾರು ಬೇಕಾದರೂ ಸೇವನೆ ಮಾಡ್ಬೋದು, ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ. ಆದರೆ ಮಧುಮೇಹಿಗಳು, ಡಯಾಬಿಟಿಸ್ ಇದ್ದಂಥವರು ಇದನ್ನು ಸ್ವಲ್ಪ ಮಿತವಾಗಿ ಯೂಸ್ ಮಾಡೋದ್ರಿಂದ ಅವರ ಆರೋಗ್ಯವನ್ನು ಚೆನ್ನಾಗಿರ್ತದೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ, ಕೆಲವೊಬ್ಬರಿಗೆ ಯಾವ ಹಣ್ಣುಗಳನ್ನು ಯಾವ ರೀತಿ ಸೇವನೆ ಮಾಡಬೇಕು, ಯಾರು ಸೇವನೆ ಮಾಡಬೇಕು, ಯಾರು ಸೇವನೆ ಮಾಡಬಾರ್ದು, ಈ ಎಲ್ಲ ಮಾಹಿತಿಗಳಿರೋದಿಲ್ಲ. ಹಾಗಾಗಿ ಈ ಹಣ್ಣುಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿರೋ ಉದ್ದೇಶ ಏನು ಅಂತಂದರೆ, ಯಾರು ಬೇಕಾದರೂ ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರ್ತದೆ. ನೀವು ಪಪ್ಪಾಯ ಸೇವನೆ ಮಾಡಿದ್ರೂ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ. ಹಾಗೂ ಸೀಬೆಹಣ್ಣಿನಲ್ಲಿ ಈ ಹಣ್ಣಿನಲ್ಲಿ ಇರ್ತಕ್ಕಂತಹ ಬೀಜಗಳು, ಈ ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ವೈಟಮಿನ್ ಸಿ ಅಧಿಕವಾಗಿ ಸಿಗ್ತದೆ. ಆ ಬೀಜಗಳು ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ, ಹಾಗೂ ನಿಮ್ಮ ಗಟ್ ಹೆಲ್ತ್ ಆರೋಗ್ಯವಾಗಿಡೋದು ತುಂಬಾ ಸಹಕಾರಿಯಾಗಿದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಇನ್ನು ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿರೋದ್ರಿಂದ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ರಕ್ತದೊತ್ತಡ ಬ್ಲಡ್ ಪ್ರೆಷರ್ನ ನಾರ್ಮಲ್ನಲ್ಲಿಡ್ತದೆ. ಹಾಗಾಗಿ ಈ ಹಣ್ಣುಗಳನ್ನ ಇಂಥ ಸಮಯದಲ್ಲಿ ಸಿಗುತ್ತೆ, ಇಂಥ ಸಮಯದಲ್ಲಿ ಸಿಗಲ್ಲ ಅನ್ನೋಂಗಿಲ್ಲ. ಪ್ರತಿ ದಿನ ಸಿಗ್ತದೆ, 365 ದಿನವೂ ಸಿಗ್ತಕ್ಕಂಥ ಈ ಹಣ್ಣುಗಳನ್ನು ನೀವು ಸೇವನೆ ಮಾಡಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.